ಹಾಯ್ ಎಲ್ರಿಗೂ ಆಶಾರ್ವಿ ವ್ಲಾಗ್ ಇನ್ ಕನ್ನಡ ಚಾನಲ್ನಲ್ಲಿ ಇವತ್ತೊಂದು ಸೂಪರಾಗಿ ಬೇಗ ಕೂಡ ಆಗುವಂಥ ಒಂದು ರಸಮ್ ರೆಸಿಪಿ ಅಂದರೆ ಸಾರನ್ನು ಮಾಡಿಕೊಂಡು ಬಂದಿದ್ದೇನೆ. ಹೇಗೆ ಮಾಡೋದು? ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ, ಹಾಗೆ 1 ಚಮಚ ಹಸಿಯಾದ ಜೀರಿಗೆ, 1 ಚಮಚ ಹಸಿಯಾದ ಕೊತ್ತಂಬರಿ ಬೀಜ ಕೂಡ ತಗೊಂಡು ಒಂದು 3 ಟೊಮೆಟೊ ಹಣ್ಣನ್ನು ತೊಳೆದು ತೆಗೆದಿಟ್ಕೊಂಡಿದ್ದೇನೆ. ಈಗ ಟೊಮೆಟೊ ಹಣ್ಣನ್ನು ಕಟ್ ಮಾಡ್ತಾ ಇದ್ದೇನೆ. ಚಿಕ್ಕದಾಗಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ, ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಲಿಕ್ಕಿದೆ. ಹಾಗಾಗಿ ಈಗ ನೋಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಾಯಿತು. ಈಗ ನಾವು ತೆಗೆದಿಟ್ಟಿರೋ ಕೊತ್ತಂಬರಿ ಸೊಪ್ಪು, ಜೀರಿಗೆ ಹಾಗೆ ಕೊತ್ತಂಬರಿಯನ್ನು ಹಾಕ್ಕೊಂಡ್ರೆ ಆಯಿತು. ಹಸಿಯಾಗಿಯೇ ಹಾಕ್ಕೊಳ್ಳೋದು, ಬೇಗ ಆಗಬೇಕಲ್ಲ ಈ ಸಾರು. ಯಾರಾದರೂ ದಿಢೀರಂತ ಬಂದರೆ ಏನು ಮಾಡೋದು, ಬೇಳೆಲ್ಲ ಬೇಯಿಸಲಿಕ್ಕೆ ಟೈಮ್ ಇಲ್ಲ ಹಾಗೆ ಹೀಗೆ ಅಂತ ಇದ್ದರೆ ಈ ಸಾರನ್ನು ನೀವು ಮಾಡಿ ನೋಡ್ಬೋದು. ಈಗ ಒಂದು 1/4 ಚಮಚದಷ್ಟು ಅರಶಿನ, ಹಾಗೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡು ಒಂದು ಅರ್ಧ ಚಮಚ ಖಾರ ಪುಡಿಯನ್ನು ಸೇರಿಸ್ಕೊಂಡು ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಂಡ್ರೆ ಆಯಿತು. ನೀರು ಹಾಕುವ ಅವಶ್ಯಕತೆ ಇಲ್ಲ, ಟೊಮೆಟೊ ಹಣ್ಣಿಂದಲೇ ಅದು ರುಬ್ಬಲಿಕ್ಕೆ ಆಗ್ತದೆ ನಮಗೆ. ಈಗ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡು ತಂದಾಯಿತು. ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಳ್ತಾ ಇದ್ದೇನೆ. ಇದಕ್ಕೀಗ ನಾನೊಂದು 4 ಚಮಚ ಎಣ್ಣೆ ಕೂಡ ಸೇರಿಸ್ತಾ ಇದ್ದೇನೆ. ನಿಮ್ಗೆ ಇಷ್ಟ ಇದ್ದರೆ ಈಗ ನೀವು ಬೆಳ್ಳುಳ್ಳಿ ಒಗ್ಗರಣೆಯನ್ನು ಮಾಡ್ಕೊಳ್ಬೋದು, ಬೆಳ್ಳುಳ್ಳಿಯನ್ನು ಜಜ್ಜಿ ಸೇರಿಸ್ಕೊಳ್ಬೋದು. ನಾನಿಲ್ಲಿ ನೀರುಳ್ಳಿ ಬೆಳ್ಳುಳ್ಳಿ ತಿನ್ನೋದವರು ಕೂಡ ಈ ರೀತಿ ಸಾರು ಮಾಡ್ಬೋದು ಅಂತ ತೋರಿಸ್ಲಿಕ್ಕೋಸ್ಕರ ಬೆಳ್ಳುಳ್ಳಿಯನ್ನು ಹಾಕ್ತಾ ಇಲ್ಲ. ಈಗ ಸಾಸಿವೆ ಸಿಡ್ದಾದ ನಂತರ ಒಂದು ಮೆಣಸನ್ನು ಕಟ್ ಮಾಡಿಕೊಂಡೆ, ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಈಗ ನಾವೇನು ಪೇಸ್ಟ್ ಮಾಡಿಟ್ಕೊಂಡಿದ್ದೆವು ಟೊಮೆಟೊ ಹಣ್ಣೆಲ್ಲ ಹಾಕಿ ಅದನ್ನು ಈ ಒಗ್ಗರಣೆಗೆ ಡೈರೆಕ್ಟಾಗಿ ಹಾಕ್ಕೊಳ್ಬೇಕು. ಅದಾದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಒಗ್ಗರಣೆಯಲ್ಲಿ ಇದು ಸ್ವಲ್ಪ ಫ್ರೈ ಆಗಬೇಕು. ನಾವು ಜೀರಿಗೆ ಕೊತ್ತಂಬರಿ ಎಲ್ಲ ಹಸಿ ಹಾಕಿರೋದಲ್ಲ, ಆ ಹಸಿ ವಾಸನೆ ಹೋಗ್ತದೆ. ಆಗ ಒಂದು 2 ನಿಮಿಷ ಸಾಕು, ನಿಮಗೆ ಬೇಗ ಆಗ್ತದೆ ಇದು. ಅದಾದ ನಂತರ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ನಿಮಗೆ ಸಾರಿಗೆ ಎಷ್ಟು ಹದ ನೋಡ್ಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಬೇಕು. ಈಗ ನೋಡಿ ಇಷ್ಟು ಇದು ಫ್ರೈ ಆಗಿದೆ ಈ ಒಗ್ಗರಣೆಯಲ್ಲಿ. ಈಗ ಮುಚ್ಚಳ ಮುಚ್ಚಿ ಕೂಡ ನಾನೊಂದು 2 ನಿಮಿಷ ಹಾಗೆ ಬಿಡ್ತಾ ಇದ್ದೇನೆ. ಈ ರೀತಿ ಮಾಡಬೇಕು ಅಂತ ಇಲ್ಲ, ಫ್ರೈ ಚೆನ್ನಾಗಿ ಮಾಡಿದರೆ ಡೈರೆಕ್ಟಾಗಿ ನೀರನ್ನು ನೀವು ಸೇರಿಸ್ಕೊಳ್ಬೋದು. ಈಗ ನೋಡಿ ಇಷ್ಟು ಫ್ರೈ ಆಗಿದೆ ಅಲ್ಲ, ಇನ್ನೊಂದು ಸತಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ನೀರನ್ನು ಸೇರಿಸ್ತಾ ಇದ್ದೇನೆ ನಾನು. ಅದಾದ ನಂತರ ಇದಕ್ಕೆ ಹಾಕ್ತಾ ಇದ್ದೇನೆ. ನಮಗೆ ಎಷ್ಟು ಸಾರು ಬೇಕು ನೋಡಿಕೊಂಡು ನಾವು ನೀರು ಹಾಕ್ಕೊಂಡ್ರೆ ಆಯಿತು. ನೀವು ಜಾಸ್ತಿ ಸಾರು ಮಾಡ್ತೀರಿ ಅಂತಿದ್ದರೆ ಟೊಮೆಟೊ ಹಣ್ಣು ಜಾಸ್ತಿ ಹಾಕ್ಕೊಳ್ಬೋದು, ಅಥವಾ ಟೊಮೆಟೊ ಹಣ್ಣು ಜಾಸ್ತಿ ಇಲ್ಲ ಅಷ್ಟೇ ಇರೋದು ಅಂತಿದ್ದರೆ ನೀವು ಹುಣಸೆ ಹಣ್ಣನ್ನು ಜಾಸ್ತಿ ಮಾಡ್ಕೊಂಡ್ರೆ ಆಯಿತು. ಇವಾಗ ಒಂದು ಸತಿ ಚೆನ್ನಾಗಿ ಕುದಿಸಬೇಕು. ಅದಕ್ಕಿಂತ ಮೊದಲು ನಾವು ಇದಕ್ಕೆ ಈಗ ಸ್ವಲ್ಪ ಇಂಗಿನ ನೀರನ್ನು ಸೇರಿಸ್ತಾ ಇದ್ದೀನಿ, ಒಂದು ಅರ್ಧ ಚಮಚ. ಅಂದರೆ ಒಂದು ಕೆಂಪು ಕಡಲೆ ಅಷ್ಟು ಇಂಗನ್ನು ನಾನು ತಗೊಂಡು ನೀರು ಮಾಡಿಟ್ಟಿದ್ದೆ. ಆಮೇಲೆ 1 ಚಮಚ ಉಪ್ಪನ್ನು ಸೇರಿಸ್ಕೊಂಡು 1-2 ತುಂಡು ಬೆಲ್ಲ ಕೂಡ ಹಾಕ್ಕೊಂಡು ಚೆನ್ನಾಗಿ ಕುದಿಸಿದರೆ ರುಚಿಯಾದ ಸಾರು ನಿಮಗೆ ರೆಡಿ ಆಗ್ತದೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡ್ರೆ ಸೂಪರಾಗಿ ಪರಿಮಳ ಬರುವಂಥ ಒಂದು ಸಾರು ರೆಡಿ ಆಗ್ತದೆ. ಬೇಳೆ ಎಲ್ಲ ಏನು ಬೇಡ, ಕೇವಲ ಒಂದು 10 ನಿಮಿಷದಲ್ಲಿ ಈ ಸಾರು ನಿಮಗೆ ರೆಡಿ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.